ಹಲೋ ನಮ್ಮ ಶಿವಮೊಗ್ಗ. ಹಲೋ ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಮಾರಿ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ. ಶಿವಮೊಗ್ಗದ ಐತಿಹಾಸಿಕ ಮಾರಿಕಾಂಬಾ ಜಾತ್ರೆ. ಆ ಮಾರಿಕಾಂಬಾ ಜಾತ್ರೆಯಲ್ಲಿ ಶಿವಮೊಗ್ಗದ ಸಿಟಿ ಕಾರ್ಪೊರೇಷನ್ ಅವರು ಸ್ವಚ್ಛತೆ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸೋದಕ್ಕೋಸ್ಕರ ಹಸಿ ಕಸ ಮತ್ತು ಒಣ ಕಸವನ್ನು ಹೇಗೆ ಬೇರ್ಪಡಿಸ್ಬೇಕು ಅಂತೇಳಿ ಒಂದು ಟೀಮನ್ನು ಮಾಡಿದ್ದೀವಿ. ಬನ್ನಿ ವಿರೂಪಾಕ್ಷರು ಅಂತ ಕರೆದಿದ್ರು. ಇವತ್ತಿನ ದಿವಸ ಬಂದಿದ್ದೀನಿ. ಎಲ್ಲ ನನ್ನ ಜೊತೆಗೆ ಎಲ್ಲ ಟೀಮ್ನವರು ಯಾವ್ಯಾವ ಟೈಪ್ ಮನೆ ಬಾಗಿಲಲ್ಲಿ ಹೋಗಿ ಪ್ರಚಾರವನ್ನು ಮಾಡಬೇಕು ಸ್ವಚ್ಛತಾ ಕಾರ್ಯದ ಬಗ್ಗೆ ಅಂತೇಳಿ ಮೇಡಮ್ ಅವರು ಒಂದು ಎರಡು ಮಾತನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ಎಲ್ರಿಗೂ ನಮಸ್ಕಾರ. ಕೋಟೆ ಮಾರಿಕಾಂಬಾ ಜಾತ್ರೆ ಪ್ರಯುಕ್ತ ಮಹಾನಗರ ಪಾಲಿಕೆ ಸ್ವಚ್ಛತೆಯನ್ನು ಕಾಪಾಡೋ ದೃಷ್ಟಿಯಲ್ಲಿ ಹಗಲಿರುಳು ಶ್ರಮಿಸ್ತಾ ಇದೆ. ಎಲ್ಲ ನಮ್ಮ ಪಾಲಿಕೆಯ ಸಿಬ್ಬಂದಿಗಳು, ಸ್ವಚ್ಛತಾ ಕಾರ್ಮಿಕರು, ಸಮುದಾಯ ಸಂಚಾಲಕರು, ಆರೋಗ್ಯ ನಿರೀಕ್ಷಕರು, ಪರಿಸರ ಅಭಿಯಂತರರು ಎಲ್ಲರೂ ಹಗಲು ರಾತ್ರಿ ಅಂದರೆ ಶ್ರಮಿಸಿ ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದಾರೆ. ಈ ಜಾತ್ರೆಯಲ್ಲಿ ನಾವು ಜನಜಾಗೃತಿಯನ್ನು ಮೂಡಿಸೋ ಸಲುವಾಗಿ ಸೋರ್ಸ್ ಸೆಗ್ರಿಗೇಷನ್ ಅಂದರೆ ಮೂಲದಲ್ಲೇ ಹಸಿ ಕಸ ಒಣ ಕಸನ ಬೇರ್ಪಡಿಸೋದ್ರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸೋದ್ರ ಸಲುವಾಗಿ, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋ ಸಲುವಾಗಿ ಶಾಲೆಗಳಲ್ಲಿ ಹೆಚ್ಚು ಜನನಿಬಿಡ ಸ್ಥಳಗಳಲ್ಲಿ ಈ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಬಂದಿದ್ದೇವೆ. ಈ ಜಾತ್ರೆ ಸಂದರ್ಭದಲ್ಲಿ ಇದನ್ನು ಮಾಡಿದರೆ ಇನ್ನೂ ಹೆಚ್ಚಿನ ಜನರಿಗೆ ತಲುಪಬಹುದು ಅನ್ನೋ ದೃಷ್ಟಿಯಿಂದ ಇಲ್ಲಿ ಒಂದು ಜನಜಾಗೃತಿ ಪ್ರತಿಜ್ಞಾ ವಿಧಿಯನ್ನು ತಗೊಳ್ತಾ ಇದ್ದೇವೆ. ಅದರಲ್ಲಿ ಪ್ಲಾಸ್ಟಿಕ್ಕನ್ನು ತ್ಯಜಿಸ್ತೇನೆ, ಪರಿಸರ ಸ್ನೇಹಿ ಮಟೀರಿಯಲ್ನ ಬಳಸಿರೋಂಥ ಬಟ್ಟೆ ಚೀಲವನ್ನು ಬಳಸ್ತೇನೆ ಅನ್ನೋ ಪ್ರತಿಜ್ಞಾ ವಿಧಿ ಆಗಿರುತ್ತದೆ. ಹಾಗೂ ಇದೊಂದು ಸೆಲ್ಫಿ ಬೂತನ್ನು ಕ್ರಿಯೇಟ್ ಮಾಡಿದ್ದೀವಿ. ಈ ಫೋಟೋ ತೆಗೆದುಕೊಂಡು ಇದರ ಭಾಗವಾಗಲಿಕ್ಕೆ ಎಲ್ಲ ಸಾರ್ವಜನಿಕರಿಗೆ ಕರೆಯನ್ನು ಕೊಟ್ಟಿದ್ದೇವೆ. ಹೆಚ್ಚಿನ ಜನರು ಬನ್ನಿ ಈ ಸೆಲ್ಫಿ ಬೂತಲ್ಲಿ ಫೋಟೋನ ಕ್ಲಿಕ್ಕಿಸಿಕೊಂಡು ಹೆಚ್ಚಿನ ಜನರಿಗೆ ತಲುಪುವಂತೆ ಮಾಡಿ. ಥ್ಯಾಂಕ್ ಯು. ಭಾಳಷ್ಟು ಕಡೆ ನಾನು ಅವೇರ್ನೆಸ್ ಮಾಡಿದ್ದೀನಿ. ಬೋಂಡಾಗಳನ್ನು ಕೊಡ್ಬೇಕಾರೆ ನೀವು ನ್ಯೂಸ್ ಪೇಪರ್ನ ಯೂಸ್ ಮಾಡಬೇಡಿ ಅಂತ ಹೇಳಿದ್ದೀನಿ. ನಾನು ವೈಟ್ ಪೇಪರ್ನ ಕೊಟ್ಟು ಅವೇರ್ನೆಸ್ಸನ್ನು ಮಾಡಿದ್ದೀನಿ. ಕವರ್ಗಳನ್ನ ಉಪಯೋಗಿಸ್ಬೇಡಿ, ಪ್ಲಾಸ್ಟಿಕ್ ಕವರು, ಮೆಕ್ಕೆಜೋಳದ ಕವರ್ ಬಂದಿದೆ ಅಂತೇಳಿ ಎಲ್ಲ ನಾನು ಹೋಗಿ ಕವರ್ಗಳನ್ನೆಲ್ಲ ನಾನು ಅವೇರ್ನೆಸ್ಗೋಸ್ಕರ ಕೊಟ್ಟು ಬಂದಿದ್ದೀನಿ. ಅವರು ಏನು ಹೇಳ್ತಾರೆ ವರ್ತಕರು ಅಂತಂದರೆ, ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಕ್ಕಂಥ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಲಿ. ಯಾಕೆಂತಂದರೆ ಬೇರೆಯವ್ರು ತಂದು ಮಾರ್ತಾ ಇದ್ದಾರೆ. ನಮಗೆ ಫ್ಯಾಕ್ಟ್ರಿಯನ್ನೇ ಬಂದಾದರೆ ನಮಗೂ ಅನುಕೂಲ. ಗಾಂಧಿ ಬಜಾರಲ್ಲಿ ಹೋಲ್ಸೇಲಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ, ಅದನ್ನು ಬಂದ್ ಮಾಡಿಸಿ ಅಂತೇಳಿ ನನಗೆ ಭಾಳಷ್ಟು ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ. ಕಾರ್ಪೊರೇಷನ್ನು ಕಮಿಷನರಿಗೆ ನಾನು ಒತ್ತಾಯವನ್ನು ಮಾಡ್ತೀನಿ, ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ. ತಮಿಳ್ನಾಡಿನಲ್ಲಿ ಪ್ಲಾಸ್ಟಿಕ್ಕೇ ಇಲ್ಲ, ಪ್ಲಾಸ್ಟಿಕ್ ವಾಟರ್ ಬಾಟಲ್ನೇ ಇಲ್ಲ. ನಾನು ಅವೇರ್ನೆಸ್ಗೋಸ್ಕರ ವಿಡಿಯೋ ಮಾಡ್ಕೊಂಬಂದು ನಿಮಗೆಲ್ಲ ಹಾಕಿದ್ದೀನಿ. ಆದರೆ ಇದ್ರ ಬಗ್ಗೆ ಕಾರ್ಪೊರೇಷನ್ ಅಧಿಕಾರಿಗಳು, ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಶಿವಮೊಗ್ಗ ವಿರೂಪಾಕ್ಷ ಒತ್ತಾಯವನ್ನು ಮಾಡ್ತಿದ್ದೀನಿ. ನೀವು ಯಾವತ್ತು ಪ್ಲಾಸ್ಟಿಕ್ ಫ್ಯಾಕ್ಟ್ರಿನ ಬಂದ್ ಮಾಡೋದಿಲ್ಲ ಅಲ್ಲಿವರೆಗೂ ಪ್ಲಾಸ್ಟಿಕ್ ನಿಲ್ಲೋದಿಲ್ಲ. ಎಷ್ಟು ಪ್ಲಾಸ್ಟಿಕ್ ರೀ, ದನಗಳೆಲ್ಲ ಪ್ಲಾಸ್ಟಿಕ್ ಅಂತ ತಿಂದು ಎಲ್ಲ ಹಾಳಾಗ್ತಾ ಇದೆ. ಆದ್ದರಿಂದ ದಯಮಾಡಿ ನಾನು ಎಲ್ಲ ಅಧಿಕಾರಿ ವರ್ಗದವರಿಗೆ, ಜಿಲ್ಲಾಡಳಿತಕ್ಕೆ, ನಾನು ಮಂತ್ರಿಗಳಿಗೂ ಒತ್ತಾಯವನ್ನು ಮಾಡಿದ್ದೀನಿ. ಮಧು ಬಂಗಾರಪ್ಪನವರಿಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಕೇಳ್ಕೊತೀನಿ. ನಮಸ್ಕಾರ.